ಆಲಮಟ್ಟಿ ಹಿನ್ನೀರ್ ನಿವಾಸಿಗಳಿಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅಲ್ಲಿ 2 ಕಿಲೋಮೀಟರ್ ಕ್ರಮಿಸಬೇಕಾದಂತಹ ಒಂದು ಬೋಟ್, ಆ ಬೋಟ್ ಕೆಟ್ಟು ನಿಂತಿದೆ. ಆ ಬೋಟ್ನ ಎಂಜಿನ್ ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡಿಸೋದಕ್ಕೆ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿನಿಂದ ಕೆಟ್ಟು ನಿಂತಿದೆ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸುವುದರ ಬದಲಾಗಿ ಬೋಟ್ನಲ್ಲಿ ಅಲ್ಲಿನ ನಿವಾಸಿಗಳು ಇದೀಗ 40 ಕಿಲೋಮೀಟರ್ ಹೋಗಬೇಕಾಗಿದೆ. 40 ಕಿಲೋಮೀಟರ್ ಸುತ್ತಾಕಿ ಬಂದು ಅವರ ಗ್ರಾಮವನ್ನು ತಲುಪಬೇಕಾಗಿದೆ. ಕೇವಲ 10 ರೂಪಾಯಿಗೆ 2 ಕಿಲೋಮೀಟರ್ ದೂರ ಬೋಟಲ್ಲಿ ಹೋಗಬೇಕಾಗಿದ್ದ ಜನಗಳಿಗೆ 40 ಕಿಲೋಮೀಟರ್ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಾಗಲಕೋಟೆ ಜನರ ಕಷ್ಟ ಕೇಳುವವರು ಯಾರೂ ಇಲ್ಲ. 2 ತಿಂಗಳಿನಿಂದ ಬೋಟ್ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ ಅವರವರ ಗ್ರಾಮಕ್ಕೆ ತೆರಳೋದಕ್ಕೆ. 7 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬೋಟ್ ಅದು ಇಂಜಿನ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ. ರಿಪೇರಿ ಮಾಡಿಸಕ್ಕೆ ಹಣ ಇಲ್ವಂತೆ. ನೋಡಿ, ಒಂದ್ ಕಡೆ ಶಾಸಕರಿಗೆ ಫಾರಿನ್ ಟೂರ್ ಕಳ್ಸೋದಕ್ಕೆ, ಆಮೇಲೆ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡೋದಕ್ಕೆ, ಇಂಥದಕ್ಕೆಲ್ಲದಕ್ಕೂ ಸರ್ಕಾರದ ಬಳಿ ಹಣ ಇರುತ್ತೆ. ಇಂಥ ಸಣ್ಣ ಪುಟ್ಟ ಒಂದು ಇಂಜಿನ್ ಸರಿ ಮಾಡಿಸೋದು ಬೋಟಿಂದು, ಆಮೇಲೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡೋದು, ರಸ್ತೆ ಕಾಮಗಾರಿಗಳು, ಇಂಥ ಜನಸಾಮಾನ್ಯರ ಕೆಲಸಗಳಿಗೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಖಜಾನೆ ಖಾಲಿ ಹೊಡೆದಿದೆ ಸರ್ಕಾರದ್ದು. ಗ್ಯಾರಂಟಿ ಭಾಗ್ಯಗಳಿಂದಾಗಿ ಖಜಾನೆ ಖಾಲಿ ಹೊಡಿತಾ ಇದೆಯಾ? ಹಾಗಾದ್ರೆ ದುಡ್ಡಿದೆ ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ? ಆಲಮಟ್ಟಿ ಹಿನ್ನೀರ್ ನಿವಾಸಿಗಳಿಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅಲ್ಲಿ 2 ಕಿಲೋಮೀಟರ್ ಕ್ರಮಿಸಬೇಕಾದಂತಹ ಒಂದು ಬೋಟ್, ಆ ಬೋಟ್ ಕೆಟ್ಟು ನಿಂತಿದೆ. ಆ ಬೋಟ್ನ ಎಂಜಿನ್ ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡಿಸೋದಕ್ಕೆ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿನಿಂದ ಕೆಟ್ಟು ನಿಂತಿದೆ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸುವುದರ ಬದಲಾಗಿ ಬೋಟ್ನಲ್ಲಿ ಅಲ್ಲಿನ ನಿವಾಸಿಗಳು ಇದೀಗ 40 ಕಿಲೋಮೀಟರ್ ಹೋಗಬೇಕಾಗಿದೆ. 40 ಕಿಲೋಮೀಟರ್ ಸುತ್ತಾಕಿ ಬಂದು ಅವರ ಗ್ರಾಮವನ್ನು ತಲುಪಬೇಕಾಗಿದೆ. ಕೇವಲ 10 ರೂಪಾಯಿಗೆ 2 ಕಿಲೋಮೀಟರ್ ದೂರ ಬೋಟಲ್ಲಿ ಹೋಗಬೇಕಾಗಿದ್ದ ಜನಗಳಿಗೆ 40 ಕಿಲೋಮೀಟರ್ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಾಗಲಕೋಟೆ ಜನರ ಕಷ್ಟ ಕೇಳುವವರು ಯಾರೂ ಇಲ್ಲ. 2 ತಿಂಗಳಿನಿಂದ ಬೋಟ್ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ ಅವರವರ ಗ್ರಾಮಕ್ಕೆ ತೆರಳೋದಕ್ಕೆ. 7 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬೋಟ್ ಅದು ಇಂಜಿನ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ. ರಿಪೇರಿ ಮಾಡಿಸಕ್ಕೆ ಹಣ ಇಲ್ವಂತೆ. ನೋಡಿ, ಒಂದ್ ಕಡೆ ಶಾಸಕರಿಗೆ ಫಾರಿನ್ ಟೂರ್ ಕಳ್ಸೋದಕ್ಕೆ, ಆಮೇಲೆ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡೋದಕ್ಕೆ, ಇಂಥದಕ್ಕೆಲ್ಲದಕ್ಕೂ ಸರ್ಕಾರದ ಬಳಿ ಹಣ ಇರುತ್ತೆ. ಇಂಥ ಸಣ್ಣ ಪುಟ್ಟ ಒಂದು ಇಂಜಿನ್ ಸರಿ ಮಾಡಿಸೋದು ಬೋಟಿಂದು, ಆಮೇಲೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡೋದು, ರಸ್ತೆ ಕಾಮಗಾರಿಗಳು, ಇಂಥ ಜನಸಾಮಾನ್ಯರ ಕೆಲಸಗಳಿಗೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಖಜಾನೆ ಖಾಲಿ ಹೊಡೆದಿದೆ ಸರ್ಕಾರದ್ದು. ಗ್ಯಾರಂಟಿ ಭಾಗ್ಯಗಳಿಂದಾಗಿ ಖಜಾನೆ ಖಾಲಿ ಹೊಡಿತಾ ಇದೆಯಾ? ಹಾಗಾದ್ರೆ ದುಡ್ಡಿದೆ ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ? ಆಲಮಟ್ಟಿ ಹಿನ್ನೀರ್ ನಿವಾಸಿಗಳಿಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅಲ್ಲಿ 2 ಕಿಲೋಮೀಟರ್ ಕ್ರಮಿಸಬೇಕಾದಂತಹ ಒಂದು ಬೋಟ್, ಆ ಬೋಟ್ ಕೆಟ್ಟು ನಿಂತಿದೆ. ಆ ಬೋಟ್ನ ಎಂಜಿನ್ ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡಿಸೋದಕ್ಕೆ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿನಿಂದ ಕೆಟ್ಟು ನಿಂತಿದೆ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸುವುದರ ಬದಲಾಗಿ ಬೋಟ್ನಲ್ಲಿ ಅಲ್ಲಿನ ನಿವಾಸಿಗಳು ಇದೀಗ 40 ಕಿಲೋಮೀಟರ್ ಹೋಗಬೇಕಾಗಿದೆ. 40 ಕಿಲೋಮೀಟರ್ ಸುತ್ತಾಕಿ ಬಂದು ಅವರ ಗ್ರಾಮವನ್ನು ತಲುಪಬೇಕಾಗಿದೆ. ಕೇವಲ 10 ರೂಪಾಯಿಗೆ 2 ಕಿಲೋಮೀಟರ್ ದೂರ ಬೋಟಲ್ಲಿ ಹೋಗಬೇಕಾಗಿದ್ದ ಜನಗಳಿಗೆ 40 ಕಿಲೋಮೀಟರ್ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಾಗಲಕೋಟೆ ಜನರ ಕಷ್ಟ ಕೇಳುವವರು ಯಾರೂ ಇಲ್ಲ. 2 ತಿಂಗಳಿನಿಂದ ಬೋಟ್ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ ಅವರವರ ಗ್ರಾಮಕ್ಕೆ ತೆರಳೋದಕ್ಕೆ. 7 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬೋಟ್ ಅದು ಇಂಜಿನ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ. ರಿಪೇರಿ ಮಾಡಿಸಕ್ಕೆ ಹಣ ಇಲ್ವಂತೆ. ನೋಡಿ, ಒಂದ್ ಕಡೆ ಶಾಸಕರಿಗೆ ಫಾರಿನ್ ಟೂರ್ ಕಳ್ಸೋದಕ್ಕೆ, ಆಮೇಲೆ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡೋದಕ್ಕೆ, ಇಂಥದಕ್ಕೆಲ್ಲದಕ್ಕೂ ಸರ್ಕಾರದ ಬಳಿ ಹಣ ಇರುತ್ತೆ. ಇಂಥ ಸಣ್ಣ ಪುಟ್ಟ ಒಂದು ಇಂಜಿನ್ ಸರಿ ಮಾಡಿಸೋದು ಬೋಟಿಂದು, ಆಮೇಲೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡೋದು, ರಸ್ತೆ ಕಾಮಗಾರಿಗಳು, ಇಂಥ ಜನಸಾಮಾನ್ಯರ ಕೆಲಸಗಳಿಗೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಖಜಾನೆ ಖಾಲಿ ಹೊಡೆದಿದೆ ಸರ್ಕಾರದ್ದು. ಗ್ಯಾರಂಟಿ ಭಾಗ್ಯಗಳಿಂದಾಗಿ ಖಜಾನೆ ಖಾಲಿ ಹೊಡಿತಾ ಇದೆಯಾ? ಹಾಗಾದ್ರೆ ದುಡ್ಡಿದೆ ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ? ಆಲಮಟ್ಟಿ ಹಿನ್ನೀರ್ ನಿವಾಸಿಗಳಿಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅಲ್ಲಿ
2 ಕಿಲೋಮೀಟರ್ ಕ್ರಮಿಸಬೇಕಾದಂತಹ ಒಂದು ಬೋಟ್, ಆ ಬೋಟ್ ಕೆಟ್ಟು ನಿಂತಿದೆ, ಆ ಬೋಟ್ನ ಎಂಜಿನ್ ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡಿಸೋದಕ್ಕೆ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿನಿಂದ ಕೆಟ್ಟು ನಿಂತಿದೆ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸುವುದರ ಬದಲಾಗಿ ಬೋಟ್ನಲ್ಲಿ ಅಲ್ಲಿನ ನಿವಾಸಿಗಳು ಇದೀಗ 40 ಕಿಲೋಮೀಟರ್ ಹೋಗಬೇಕಾಗಿದೆ. 40 ಕಿಲೋಮೀಟರ್ ಸುತ್ತಾಕಿ ಬಂದು ಅವರ ಗ್ರಾಮವನ್ನು ತಲುಪಬೇಕಾಗಿದೆ. ಕೇವಲ 10 ರೂಪಾಯಿಗೆ 2 ಕಿಲೋಮೀಟರ್ ದೂರ ಬೋಟಲ್ಲಿ ಹೋಗಬೇಕಾಗಿದ್ದ ಜನಗಳಿಗೆ 40 ಕಿಲೋಮೀಟರ್ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಾಗಲಕೋಟೆ ಜನರ ಕಷ್ಟ ಕೇಳುವವರು ಯಾರೂ ಇಲ್ಲ. 2 ತಿಂಗಳಿನಿಂದ ಬೋಟ್ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ ಅವರವರ ಗ್ರಾಮಕ್ಕೆ ತೆರಳೋದಕ್ಕೆ. 7 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬೋಟ್ ಅದು ಇಂಜಿನ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ. ರಿಪೇರಿ ಮಾಡ್ಸಕ್ಕೆ ಹಣ ಇಲ್ವಂತೆ. ನೋಡಿ, ಒಂದ್ ಕಡೆ ಶಾಸಕರಿಗೆ ಫಾರಿನ್ ಟೂರ್ ಕಳ್ಸೋದಕ್ಕೆ, ಆಮೇಲೆ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡೋದಕ್ಕೆ, ಇಂಥದಕ್ಕೆಲ್ಲದಕ್ಕೂ ಸರ್ಕಾರದ ಬಳಿ ಹಣ ಇರುತ್ತೆ. ಇಂಥ ಸಣ್ಣ ಪುಟ್ಟ ಒಂದು ಇಂಜಿನ್ ಸರಿ ಮಾಡಿಸೋದು ಬೋಟಿಂದು, ಆಮೇಲೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡೋದು, ರಸ್ತೆ ಕಾಮಗಾರಿಗಳು, ಇಂಥ ಜನಸಾಮಾನ್ಯರ ಕೆಲಸಗಳಿಗೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಖಜಾನೆ ಖಾಲಿ ಹೊಡೆದಿದೆ ಸರ್ಕಾರದ್ದು. ಗ್ಯಾರಂಟಿ ಭಾಗ್ಯಗಳಿಂದಾಗಿ ಖಜಾನೆ ಖಾಲಿ ಹೊಡಿತಾ ಇದೆಯಾ? ಹಾಗಾದ್ರೆ ದುಡ್ಡಿದೆ ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ? ಆಲಮಟ್ಟಿ ಹಿನ್ನೀರ್ ನಿವಾಸಿಗಳಿಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅಲ್ಲಿ 2 ಕಿಲೋಮೀಟರ್ ಕ್ರಮಿಸಬೇಕಾದಂತಹ ಒಂದು ಬೋಟ್, ಆ ಬೋಟ್ ಕೆಟ್ಟು ನಿಂತಿದೆ, ಆ ಬೋಟ್ನ ಎಂಜಿನ್ ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡಿಸೋದಕ್ಕೆ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿನಿಂದ ಕೆಟ್ಟು ನಿಂತಿದೆ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸುವುದರ ಬದಲಾಗಿ ಬೋಟ್ನಲ್ಲಿ ಅಲ್ಲಿನ ನಿವಾಸಿಗಳು ಇದೀಗ 40 ಕಿಲೋಮೀಟರ್ ಹೋಗಬೇಕಾಗಿದೆ. 40 ಕಿಲೋಮೀಟರ್ ಸುತ್ತಾಕಿ ಬಂದು ಅವರ ಗ್ರಾಮವನ್ನು ತಲುಪಬೇಕಾಗಿದೆ. ಕೇವಲ 10 ರೂಪಾಯಿಗೆ 2 ಕಿಲೋಮೀಟರ್ ದೂರ ಬೋಟಲ್ಲಿ ಹೋಗಬೇಕಾಗಿದ್ದ ಜನಗಳಿಗೆ 40 ಕಿಲೋಮೀಟರ್ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಾಗಲಕೋಟೆ ಜನರ ಕಷ್ಟ ಕೇಳುವವರು ಯಾರೂ ಇಲ್ಲ. 2 ತಿಂಗಳಿನಿಂದ ಬೋಟ್ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ ಅವರವರ ಗ್ರಾಮಕ್ಕೆ ತೆರಳೋದಕ್ಕೆ. 7 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬೋಟ್ ಅದು ಇಂಜಿನ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ. ರಿಪೇರಿ ಮಾಡ್ಸಕ್ಕೆ ಹಣ ಇಲ್ವಂತೆ. ನೋಡಿ, ಒಂದ್ ಕಡೆ ಶಾಸಕರಿಗೆ ಫಾರಿನ್ ಟೂರ್ ಕಳ್ಸೋದಕ್ಕೆ, ಆಮೇಲೆ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡೋದಕ್ಕೆ, ಇಂಥದಕ್ಕೆಲ್ಲದಕ್ಕೂ ಸರ್ಕಾರದ ಬಳಿ ಹಣ ಇರುತ್ತೆ. ಇಂಥ ಸಣ್ಣ ಪುಟ್ಟ ಒಂದು ಇಂಜಿನ್ ಸರಿ ಮಾಡಿಸೋದು ಬೋಟಿಂದು, ಆಮೇಲೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡೋದು, ರಸ್ತೆ ಕಾಮಗಾರಿಗಳು, ಇಂಥ ಜನಸಾಮಾನ್ಯರ ಕೆಲಸಗಳಿಗೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಖಜಾನೆ ಖಾಲಿ ಹೊಡೆದಿದೆ ಸರ್ಕಾರದ್ದು. ಗ್ಯಾರಂಟಿ ಭಾಗ್ಯಗಳಿಂದಾಗಿ ಖಜಾನೆ ಖಾಲಿ ಹೊಡಿತಾ ಇದೆಯಾ? ಹಾಗಾದ್ರೆ ದುಡ್ಡಿದೆ ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ? ಆಲಮಟ್ಟಿ ಹಿನ್ನೀರ್ ನಿವಾಸಿಗಳಿಗೆ ಸಂಕಷ್ಟ ಇನ್ನೂ ತಪ್ಪಿಲ್ಲ. ಅಲ್ಲಿ 2 ಕಿಲೋಮೀಟರ್ ಕ್ರಮಿಸಬೇಕಾದಂತಹ ಒಂದು ಬೋಟ್, ಆ ಬೋಟ್ ಕೆಟ್ಟು ನಿಂತಿದೆ, ಆ ಬೋಟ್ನ ಎಂಜಿನ್ ಕೆಟ್ಟು ನಿಂತಿದೆ. ಅದನ್ನ ಸರಿ ಮಾಡಿಸೋದಕ್ಕೆ ಅಲ್ಲಿ ಅಧಿಕಾರಿಗಳು ಕೇಳಿದ್ರೆ ಹಣ ಇಲ್ಲ ಅಂತ ಹೇಳ್ತಾರೆ. 2 ತಿಂಗಳಿನಿಂದ ಕೆಟ್ಟು ನಿಂತಿದೆ. 2 ಕಿಲೋಮೀಟರ್ ದೂರವನ್ನ ಕ್ರಮಿಸುವುದರ ಬದಲಾಗಿ ಬೋಟ್ನಲ್ಲಿ ಅಲ್ಲಿನ ನಿವಾಸಿಗಳು ಇದೀಗ 40 ಕಿಲೋಮೀಟರ್ ಹೋಗಬೇಕಾಗಿದೆ. 40 ಕಿಲೋಮೀಟರ್ ಸುತ್ತಾಕಿ ಬಂದು ಅವರ ಗ್ರಾಮವನ್ನು ತಲುಪಬೇಕಾಗಿದೆ. ಕೇವಲ 10 ರೂಪಾಯಿಗೆ 2 ಕಿಲೋಮೀಟರ್ ದೂರ ಬೋಟಲ್ಲಿ ಹೋಗಬೇಕಾಗಿದ್ದ ಜನಗಳಿಗೆ 40 ಕಿಲೋಮೀಟರ್ ಸಂಚರಿಸುವಂತಹ ಅನಿವಾರ್ಯತೆ ಎದುರಾಗಿದೆ. ಬಾಗಲಕೋಟೆ ಜನರ ಕಷ್ಟ ಕೇಳುವವರು ಯಾರೂ ಇಲ್ಲ. 2 ತಿಂಗಳಿನಿಂದ ಬೋಟ್ ಬಂದ್ ಆಗಿದೆ. ಜನರು ಪರದಾಡ್ತಾ ಇದ್ದಾರೆ ಅವರವರ ಗ್ರಾಮಕ್ಕೆ ತೆರಳೋದಕ್ಕೆ. 7 ಗ್ರಾಮಗಳಿಗೆ ಸಂಪರ್ಕ ಕೊಂಡಿಯಾಗಿದ್ದಂತಹ ಬೋಟ್ ಅದು ಇಂಜಿನ್ ಸಮಸ್ಯೆಯಿಂದಾಗಿ ಕೆಟ್ಟು ನಿಂತಿದೆ. ರಿಪೇರಿ ಮಾಡ್ಸಕ್ಕೆ ಹಣ ಇಲ್ವಂತೆ. ನೋಡಿ, ಒಂದ್ ಕಡೆ ಶಾಸಕರಿಗೆ ಫಾರಿನ್ ಟೂರ್ ಕಳ್ಸೋದಕ್ಕೆ, ಆಮೇಲೆ ದೊಡ್ಡ ದೊಡ್ಡ ಸಮಾವೇಶಗಳು ಮಾಡೋದಕ್ಕೆ, ಇಂಥದಕ್ಕೆಲ್ಲದಕ್ಕೂ ಸರ್ಕಾರದ ಬಳಿ ಹಣ ಇರುತ್ತೆ. ಇಂಥ ಸಣ್ಣ ಪುಟ್ಟ ಒಂದು ಇಂಜಿನ್ ಸರಿ ಮಾಡಿಸೋದು ಬೋಟಿಂದು, ಆಮೇಲೆ ಅಲ್ಲಿ ಹಂಪಿ ವಿಶ್ವವಿದ್ಯಾಲಯಕ್ಕೆ ದುಡ್ಡು ಕೊಡೋದು, ರಸ್ತೆ ಕಾಮಗಾರಿಗಳು, ಇಂಥ ಜನಸಾಮಾನ್ಯರ ಕೆಲಸಗಳಿಗೆ ಮಾತ್ರ ಸರ್ಕಾರದ ಬಳಿ ದುಡ್ಡಿಲ್ಲ. ಖಜಾನೆ ಖಾಲಿ ಹೊಡೆದಿದೆ ಸರ್ಕಾರದ್ದು. ಗ್ಯಾರಂಟಿ ಭಾಗ್ಯಗಳಿಂದಾಗಿ ಖಜಾನೆ ಖಾಲಿ ಹೊಡಿತಾ ಇದೆಯಾ? ಹಾಗಾದ್ರೆ ದುಡ್ಡಿದೆ ಅಂದ್ರೆ ಮತ್ತೆ ಯಾಕೆ ಕೆಲಸ ಮಾಡಿಸ್ತಾ ಇಲ್ಲ?